ಓ ಅಲ್ಲ, ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಮಾಡೋತ್ತಿಗೆ ದುಡ್ಡೇ ಇರಲಿಲ್ಲ. ದುಡ್ಡಿಲ್ಲ. ಅಷ್ಟು ಕಷ್ಟದಲ್ಲಿ. ಈ ರಾಜ್ಕುಮಾರ್ ಕಿಡ್ನಾಪ್ ಮಾಡಕ್ ಮುಂಚೆ ಸ್ವಲ್ಪ ದಿವಸದಲ್ಲಿ ಬಂದು ಚೈನ್ ಗೀನೆಲ್ಲ ಇಸ್ಕೊಂಡು ರೇಸ್ ಅಂತ ಕೊಟ್ರು ಅವರು. ಅವ್ರಿಗೆ ಮಡಿಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಈ ವಿಷಯ. ಆಮೇಲೆ ನಮ್ ಕರ್ಕೊ ಬನ್ನಿ ಅಂತ ಕಳಿಸ್ರೆ. ಸ್ವಲ್ಪ ದಿವಸ ನೋಡು, ಈಗ ಇಡೀ ಚೆಕ್ ಪೋಸ್ಟ್ ಎಲ್ಲ ಓಪನ್ ಆಯ್ತದ. 10-15 ದಿವಸ ತಡೀರಿ, ಇಡೀ ಚೆಕ್ ಪೋಸ್ಟ್ ಎಲ್ಲ ಓಪನ್ ಆಯ್ತದೆ. ಅದೇ ಚೈನು ಅವರು ಜಮೀನವ್ರು ಕರೆದು ರೇಷನ್ ಇರ್ಲಿ ಅವ್ರ ತಪ್ಪು ಈರಪ್ಪನ ಹತ್ರ. ಅದೇ ಅವ್ರ ಕಷ್ಟನೇ ಹೇಳ್ದ, ಹಿಂಗಾಯ್ತು, ನಾನು ಈ ರೀತಿ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಗೆ ಈಗ ನೋಡಿ ಊಟ ತಿಂಡಿ ಇಲ್ಲ, ಇವತ್ತು ಅಷ್ಟೊಂದು ತೊಂದರೆ ನಮ್ಗೆ. ಈರಪ್ಪನ ಜಮೀನಲ್ಲಿ ಕಾಡೋದಕ್ಕೆ ಅದೇ ಕಾಡ್ಲಿ ಆ ಗುಡ್ಡೆ ಕಾಣ್ತದಲ್ಲ, ಆ ಗುಡ್ಡೆ ಹತ್ರ ಇದ್ದುಬಿಟ್ಟು ಆ ಜಮೀನಲ್ಲಿ ಅವ್ರಿಗೆ ಹೇಳಿಸಿ ಇಲ್ಲಿ ಕಳಿಸಿರೋ. ನಮ್ಮನೆ ಪಕ್ಕದವನೇ ಅವ, ಯಾರು ಈರಪ್ಪ ಅವ್ರ ತಮ್ಮ. ಅವ ಅಂಗಡಿ ಇತ್ತು, ಕಿಟ್ಟಿ ಅಂತ ಅಂಗಡಿ ಮಡಗಿದಲ್ಲಿ. ನಾಗನ್ಗೆ ಈರಪ್ಪನಿಂದಾಡಿ ಸುಮಾರು ಹಿಂಸೆ ಕೊಟ್ಟಾರ ಡಿಪಾರ್ಟ್ಮೆಂಟ್ನವ್ರು ಅಂತ ಯಾರೋ ಕೇರಳದವರು ಅವ್ರಿಗೆ ಹೇಳಾರ ಈರಪ್ಪನ್ಗೆ. ಆಮೇಲೆ ಅಲ್ಲಿ ಗುಂಡ್ಲಾ ಹೋದ್ರೆ ಅಲ್ಲಿ ಫಾರಿನ್ನವ್ರು ಬರ್ತಾರ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಕ್ಕದ್ದ ನೋಡಿ ಅಂತ. ನಾವು ಆ ಕೆಲಸ ಎಲ್ಲ ಮಾಡಲ್ಲ ಸರ್, ಈಗಲೇ ನೊಂದಿ ಕೂತೀವಿ ಕಿಡ್ನಾಪ್ ಮಾಡೋದಕ್ಕೆ. ಆಮೇಲೆ ತಾನೇ ಈ ಮ್ಯಾಟ್ರ್ ಬಂದದು. ಆಮೇಲೆ ಹಂಗೆ ಹೇಳ್ಬಿಟ್ಟು ನಾವು ಆ ಕೆಲಸಕ್ಕೆಲ್ಲ ಬರಲ್ಲ.